ಮತ್ತು ಹಿಟ್ಟು ಉಳ್ದತ್ ಅಂತ ಹೇಳಿ ಪಡ್ ಮಾಡ್ಯಾರ ನೋಡ್ರಿ ಇವತ್ತು. ಸೊ ವೆಲ್ಕಮ್ ಬ್ಯಾಕ್ ಗೈಸ್, ಇನ್ನೊಂದು ವ್ಲಾಗ್ ವಿತ್ ಮಮ್ಮಿ. ಸೊ ಇವತ್ತು ಡೇ 2 ಇತ್ತು ಮಮ್ಮಿ ಜೊತೆ ವ್ಲಾಗ್. ನಾವು ಇಬ್ಬರು ಟ್ವಿನ್ಸ್ ಆಗಿಬಿಟ್ಟಿದ್ದೀವಿ ನೋಡ್ರಿ, ಸೇಮ್ ಕಲರ್ ಡ್ರೆಸ್ ಹಾಕೊಂಡ್ಬಿಟ್ಟಿವಿ. ಇದನ್ನ ಮಿಶೋದಾಗ ಆರ್ಡರ್ ಮಾಡ್ಕೊಂಡಿದ್ವಿ, ಬಾದುಸ್ ಆಗಿತ್ತಂತ ಹಾಕೊಂಡಿರಲಿಲ್ಲ. ಸೊ ಮಮ್ಮಿ ನಾನು ರೆಡಿಯಾಗಿ ಇವತ್ತು ನಾವು ಗುಡಿಗೆ ಹೊಂಟಿದ್ವಿ. ಸೊ ಎಳ್ಳ ಮತ್ತು ಎಣ್ಣೆ ಹಾಕ್ಬೇಕಂತ ಬಂದಿದ್ವಿ. ನಮ್ಮೂರು ಹನುಮಪ್ಪನ ಗುಡಿ ಫುಲ್ ರಿನೋವೇಟ್ ಮಾಡ್ಯಾರ ಹೊಸದಾಗಿ. ಸೊ ಅದನ್ನ ನೋಡ್ರಿಕ್ಕಿಲ್ಲ ನಾನು, ಅದಕ್ಕೆ ಮಮ್ಮಿ ಕರ್ಕೊಂಬಂದಿದ್ರು, ಬಾದುಸ್ ಆಗೈತೆ ಬಂದಿಲ್ಲ ಬಾ ಅಂಥೇಳಿ. ಸೊ ಬಂದು ಎಣ್ಣೆ ಮತ್ತು ಎಳ್ಳು ಹಾಕಿ ಹನುಮಪ್ಪನ ದರ್ಶನ ತೊಗೊಂಡು ನೋಡ್ರಿ. ಮಸ್ತ್ ಕಳೆಕ ಬಂದೈತೆ ಅವಂಗೆ. ಇದು ಹಳೆ ಹನುಮಂತೇವ್ರದ್ದು ಬಾವಿ. ಇದು ಬಾವಿ ಹಂಗೆ ಇಟ್ಟಾರೆ, ಏನೂ ರಿನೋವೇಟ್ ಮಾಡಿಲ್ಲ. ಅಲ್ಲೇ ಹಿಂಗೆ ಒಂದು ಗಿಡನೂ ಐತಿ. ಇದು ಭಾಳ ಹಳೆ ವರ್ಷದ ಗಿಡ, ಸಣ್ಣಾಗಿರ್ತಾಯಿದ್ದು ಹಂಗೆ ಐತಿ ಗಿಡ. ಸ್ವಲ್ಪ ರಿನೋವೇಟ್ ಮಾಡ್ಯಾರ, ಇಲ್ಲೂ ಚೆಂದಾಗೈತಿ ಸತಿ. ಹಂಗೆ ಪಿಲ್ಲರ್ಸ್ ಎಲ್ಲ ಚಲೋ ಕಾರ್ವ್ ಮಾಡ್ಯಾರ, ಚಲೋ ಬಂದೈತಿ. ಆ್ಯಸ್ ಆನ್ ಆರ್ಕಿಟೆಕ್ಟ್ ಚಲೋ ಕಾಣಕತ್ತೈತೆ ಅಂತ ಹೇಳ್ತೀನಿ ನಾನು. ಮಮ್ಮಿ ಎಲ್ಲ ದರ್ಶನ ತೊಗೊಳತ್ತಿದ್ರೆ, ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸೊ ಇಬ್ಬರು ಟ್ವಿನ್ಸ್ ಆಗಿದ್ವಿ, ಇಬ್ರಿಗೆ ಸೆಲ್ಫಿ ತೊಗೊಳತ್ತಿದ್ವಿ. ಮಮ್ಮಿ ಚೀಸ್ ಅನ್ನಕತ್ತಿದ್ರು. ಸೊ ಇದು ನೋಡ್ರಿ ನಮ್ಮ ಹನುಮಂತರ ಗುಡಿ. ಇಲ್ಲಿಂದ ನಾನು ನಿಮ್ಮನ್ನು ಕರ್ಕೊಂಡು ಹೊಂಟೀನಿ ಒಂದು ಐಕ್ಯವಾದ ಸ್ಥಳಕ್ಕೆ. ಅದು ಯಾವುದಂದ್ರೆ ನಮ್ಮ ಚೆನ್ನಮ್ಮ ಅಜ್ಜಿಯವ್ರ ಐಕ್ಯವಾದ ಸ್ಥಳ. ಹೌದು ನೋಡ್ರಿ, ನಾವು ಎಷ್ಟು ಪುಣ್ಯವಾದ ಸ್ಥಳಕ್ಕೆ ಬಂದೀವಿ ಅಂತ. ಇದು ನಮ್ಮ ಬೈಲಹೊಂಗಲದಾಗ ಐತೆ ಅಂತ ಹೇಳೋದು ನಮ್ಮ ದೊಡ್ಡ ಹೆಮ್ಮೆ. ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಂದು ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ನೂ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ಸೊ ನಾ ಇವತ್ತು ಬಂದಿದ್ನಿ ಅದು ನೋಡ್ಬೇಕಂತ ಹೇಳಿ. ಇಷ್ಟು ಸಾಗಿದ್ದು ಬಂದ್ರಿಕ್ಕಿಲ್ರಿ, ಯಾಕಂದ್ರೆ ಇದು ಓಪನ್ ಮಾಡಿದ್ದೆ, ಇವಾಗ ಓಪನ್ ಮಾಡಿದ್ರು. ಭಾರಿ ಚಂದ ಎಲ್ಲನೂ ಕನ್ಸ್ಟ್ರಕ್ಷನ್ ಮಾಡ್ಯಾರ. 1-2 ವರ್ಷದಿಂದ ಕನ್ಸ್ಟ್ರಕ್ಷನ್ ನಡೆಯಕತ್ತನೇ ಇತ್ತು. ಸೊ ನಾನು ಬರೋಕ್ಕಾಗಿರಲಿಲ್ಲ ನೋಡ್ರಿ. ಈ ಸತಿ ಬಂದಾಗ ಎಲ್ಲರಿಗೂ ತೋರಿಸ್ಬೇಕಂತ ಹೇಳಿ ಬಂದಿದ್ನಿ. ಲಾಸ್ಟ್ ಟೈಮ್ ವಿಡಿಯೋದಾಗ ಮೆನ್ಷನ್ ಮಾಡಿದ್ದೆ. ಹೌದು, ಇಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಸಮಾಧಿ ಆಗ್ಯಾರ. ಆ ಬ್ರಿಟಿಷರು ಇಲ್ಲಿ ನಮ್ಮ ಬೈಲಹೊಂಗಲದಾಗ ಬಂದು ನಮ್ಮ ಬೈಲಹೊಂಗಲ ಜೈಲ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರನ್ನ ಸೆರೆ ಹಿಡಿದಿದ್ರು. ಹಂಗೆ 1829 ಅವ್ರು ಇಲ್ಲೇ ತೀರ್ ಹೋದ್ರು. ಅವ್ರ ನೆನಪಿಗಂತ ಹೇಳಿ ಇಲ್ಲೊಂದು ಚಂದ ಮೂರ್ತಿ ಮಾಡ್ಯಾರ. ಆ್ಯಕ್ಚುಲಿ ಇದು ಮೊದಲು ಹಿಂಗೇನೂ ಇರಲಿಲ್ಲ ರೀ, ಇವು ಭಾಳ ಡೆವಲಪ್ಮೆಂಟ್ ಮಾಡ್ಯಾರ. ಹಂಗೆ ಇಲ್ಲಿ ತ್ಯಾಕರೆಯವ್ರ ಜೊತೆ ನಡೆದಿದ್ದ ಯುದ್ಧ, ಕಿತ್ತೂರು ರಾಣಿ ಚೆನ್ನಮ್ಮವ್ರು ಹೆಂಗೆ ಯುದ್ಧ ಮಾಡಿದ್ರು, ಸಂಗೊಳ್ಳಿ ರಾಯಣ್ಣ ಹೆಂಗೆ ಸಾಥ್ ಕೊಟ್ಟ ಅಂತ ಎಲ್ಲ ಮೂರ್ತಿಗಳು ಮಾಡಿಟ್ಟಾರ ನೋಡ್ರಿ. ಪ್ರತಿಯೊಂದು ಮೂರ್ತಿ, ಪ್ರತಿಯೊಂದು ಇದನ್ನು ಒಂದೊಂದು ಕತೆ ಹೇಳ್ತಾವ. ಇಂಥ ಕತೆಗಳನ್ನ ಕೇಳ್ಕೊಂಡು ಬೆಳೆದೀವಿ ನಾವು. ಸೊ ನಾವು ಇಲ್ಲಿದ್ದಕ್ಕೆ ಭಾಳ ಪುಣ್ಯ ಅನ್ಕೋತೀವಿ. ಇಂಥದ್ದು ನಾಡಿನಾಗ ನಾವು ಬೆಳೆದೀವಿ ಅನ್ನೋದಕ್ಕೆ ಒಂದು ದೊಡ್ಡ ಪುಣ್ಯ, ಒಂದು ದೊಡ್ಡ ಗ್ರೇಟ್ನೆಸ್ ಅನ್ಕೋತೀವಿ. ಇಷ್ಟು ದೊಡ್ಡ ಕಟ್ಟಡ ಕಟ್ಟಾರ, ಇಷ್ಟು ದಿವಸದಿಂದ ಎಷ್ಟು ಡೆವಲಪ್ಮೆಂಟ್ ಆಗಬೇಕಿತ್ತು, ಬಟ್ ಅದಕ್ಕೆ ಡಬಲ್ ಡೆವಲಪ್ಮೆಂಟ್ ಆಗೈತಿ. ಸೊ ನೀವು ಬೈಲಹೊಂಗಲಕ್ಕೆ ಬರಾಕತ್ತಿದ್ರಂದ್ರೆ ಖಂಡಿತವಾಗಿ ಇಲ್ಲಿ ಬಂದು ಒಂದ್ಸತಿ ಭೇಟಿ ಕೊಡ್ರಿ. ಚೆನ್ನಮ್ಮವ್ರ ನೆನಪಿಗೆ ಕಿತ್ತೂರಿನಾಗ ಪ್ರತಿ ವರ್ಷ ಕಿತ್ತೂರು ಉತ್ಸವ ನಡಿತೈತಿ. ಅದಕ್ಕೂ ನಾವು ಭಾಳ ಸತಿ ಹೋಗೀವಿ. ನೆಕ್ಸ್ಟ್ ಟೈಮ್ ನೀವು ಯಾರು ಬಂದ್ರಂದ್ರೆ ಖಂಡಿತವಾಗಿ ಕಿತ್ತೂರು ಕೋಟೆಗೆ ಮತ್ತು ನಮ್ಮ ಬೈಲಹೊಂಗಲಕ್ಕೆ ಬಂದು ಒಮ್ಮೆ ವಿಸಿಟ್ ಮಾಡಿರಿ. ವಾಪಸ್ ಮನೆಗೆ ಬಂದ ಮನೆ ಒಂದು ಹಲಸಿನ ಮಾರತಾರ ಅಂತಂದರು. ಸೊ ಮನೆ ಹಲಸಿನ ಮಮ್ಮಿಗೆ ಇಷ್ಟ ಅಂತ ಹೇಳಿ ತೊಗೊಂಡು ಬಂದೆ. ಸೊ ಇಬ್ಬರು ಶೇರ್ ಮಾಡ್ಕೊಂಡು ಇವತ್ತು ಹಲಸಿನ ಡೇ ಮಾಡಿಬಿಟ್ವಿ. ಸೊ ಇದಾಗಿದ್ದ ಇವತ್ತಿನ ಡೇ. ಸೊ ಮತ್ತೆ ಸಿಗುನು. ಸೊ ಮಮ್ಮಿ ಜೊತೆ ನಾನು ಸ್ವಲ್ಪ ಮಾತಾಡ್ಕೊತ ಚಿಟ್ ಮಾಡ್ಕೊತ ಕುಂತಿದ್ದೆ. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಬೆಸ್ಟ್ ಒನ್. ಸೊ ಮತ್ತೆ ಸಿಗುನ್ ಗೈಸ್, ಅಲ್ಲಿ ದೆನ್ ಟೇಕ್ ಕೇರ್, ಬಾಯ್.